ಅಸತ್ಯದ ಬೀಜವನ್ನು ಸುಟ್ಟು ಹಾಕಬೇಕಂದು ಹುಟ್ಟಿ ಬಂದಿದ್ದಾನೆ ಈ ಸುತ್ತಿನ ಶ್ರೀಮಂತ ವರದೇಗೌಡ. ಸರ್ಪದಿಂದ ಬೆರೆತಿರುವ ಬಡವರಿಗೆ ನಾನು ಕಾಲ ಸರ್ಪವಾಗಿ ಕಚ್ಚಿ ಈ ಷಂಡರ ಸಮಾಜವನ್ನು ನನ್ನ ಆಜ್ಞೆಯಲ್ಲಿ ತುಳಿದಿರುವಾಗ ನನ್ನ ಪ್ರತಿಯೊಂದು ಕುತಂತ್ರಕ್ಕೆ ಅಡ್ಡಿ ಬರೆದಿರುವ ತ್ಯಾಗರಾಜ್ ಇಂದು ಮುಗಿತು ನೀಡಿ ಈ ಭೂಲೋಕದ ಪ್ರಯಾಣ. ನಿನ್ನನ್ನು ಬಿಡಲು ಹಿಡಿದು ತಂದಿಲ್ಲ. ಈ ಯಮಲೋಕಕ್ಕೆ ಆಹುತಿ ಆಗು ಮಗನೇ ಈ ನನ್ನ ಬಂದೂಕಿಗೆ. ನಿಮ್ಮ ಕಾಲಿಗೆ ಬೀಳ್ತೀರಿ, ಹೊಡಿಬೇಡ್ರಿ, ನನ್ನನ್ನು ಬಿಟ್ಟು ಬಿಡ್ರಿ, ಬಿಟ್ಟು ಬಿಡ್ರಿ. ಅಯ್ಯೋ ಅಮ್ಮ ಸಂಕಟ. ಲೇ ಬಾಡಿಗಾರ್ಡ್, ಎಲ್ಲ ಮಗನಿ ಮಾಡಿದ ದೇಹವನ್ನು ಇನ್ನು ನನ್ನ ಮುಂದಿನ ಭೇಟೆ ಆ ಶಿವಪ್ಪ ಮತ್ತು ಅವನ ತಮ್ಮ ಬಾತರಿ. ಮುಂದೆ ಹೆಜ್ಜೆನ ಹಿಂದಕ್ಕೆ
ಯಾವತ್ತು ಬಿಟ್ಟಿಲ್ಲ, ಬಿಡುವುದಿಲ್ಲ. ಲೇ ವರದೇಗೌಡ, ಈ ಚಕ್ರವರ್ತಿ ವಿಷಯ ನಿನಗೆಲ್ಲೂ ಗೊತ್ತಿಲ್ಲ. ನೀನು ಈ ಊರಿಗೆ ಗೌಡನಾಗಿರಬಹುದು, ಆದರೆ ಇಂದಿಲ್ಲ ನಾಳೆ ನಿನ್ನ ಸರ್ವ ಸಂಪತ್ತಿಗೆ ನಾನೇ ವಾರಸದಾರ. ಹೇಗಿದೆಯೇ ಈ ಚಕ್ರವರ್ತಿಯ ಚಮತ್ಕಾರ? ಹರಿಯುವ ನೀರನ್ನು ತಡೆಯಬಹುದು, ನಡೆಯುವ ಮದುವೆಯನ್ನು ನಿಲ್ಲಿಸಬಹುದು, ಆದರೆ ಈ ಚಕ್ರವರ್ತಿ ಮಾಡುವ ಕುತಂತ್ರವನ್ನು ತಡೆಯಲು ಯಾವ ಕುತ್ತೆಯಿಂದಲೂ ಸಾಧ್ಯವಿಲ್ಲ. ಲೇ ವರದೇಗೌಡ, ನಿನ್ನ ಅರಮನೆಯ ಪಂಜರದಲ್ಲಿ ಅರಗಿಣಿಯಂತೆ ಇಟ್ಟು ಬೆಳೆಸಿರುವ ನಿನ್ನ ತಂಗಿಯನ್ನು ಮದುವೆಯಾಗುವ ನಾಟಕ ಮಾಡಿ ನಿನ್ನ ತಂಗಿಯ ಕೈಯಿಂದ ನಿನ್ನ ಕೊಲೆ ಮಾಡಿಸಿ ನಿನ್ನ ಆಸ್ತಿಯನ್ನ ನನ್ನ ಹೆಸರಿಗೆ ಮಾಡಿಸಿಕೊಂಡು ನಿನ್ನ ತಂಗಿಯ ಮೈಸುಖವನ್ನು ಅನುಭವಿಸಿ ಅವಳಿಗೆ ಸೋಳೆಯಾಗಿ ಮಾಡದಿದ್ದರೆ I am not ಚಕ್ರವರ್ತಿ. ಯಾರು ನೀವು? ಸ್ವಲ್ಪ ದಾರಿ ಬಿಡ್ತೀರಾ? ಓಹೋ, ಶಿಲ್ಪಾನಾ? ಕಮ್ ಮೈ ಡಿಯರ್ ಫ್ರೆಂಡ್ಸ್. ಶಿಲ್ಪಾ, ನಾನು ಯಾರಂತ ಗೊತ್ತಿಲ್ಲವೇ ನಿನಗೆ? ಯಾರು ನೀವು? ಅದು ಅಲ್ಲದೆ ನನ್ನ ಹೆಸರು ಹಿಡಿದು ಕರೀತಿದ್ದೀರಲ್ಲ, ನನ್ನ ಹೆಸರು ನಿಮಗೆ ಗೊತ್ತು? ನಾನು ಯಾರೆಂಬುದನ್ನ ಈ ಊರಲ್ಲಿ ಯಾರನ್ನು ಬೇಕಾದರೂ ಕೇಳಿದರೂ ಹೇಳ್ತಾರೆ, ಆದರೆ ನಿನಗೆ ಗೊತ್ತಿಲ್ಲವೇ? ಇಲ್ಲ, ನನಗೆ ನಿನ್ನ ಹೆಸರು ಮಾತ್ರ ಅಷ್ಟೇ ಅಲ್ಲ, ಇಡೀ ನಿನ್ನ ಜೀವನ ಚರಿತ್ರೆನೇ ಗೊತ್ತು. ಖಂಡಿತವಾಗಿಯೂ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಅಂದಾಗೆ ನೀವೇಕೆ ಇಲ್ಲಿಗೆ ನಿಂತಿದ್ದೀರಿ? ನಿನ್ನ ದಾರಿಯನ್ನೇ ಕಾಯುತ್ತಿರುವೆ. ಯಾಕೆ? ನನ್ನ ದಾರಿ ಯಾಕೆ ಕಾಯ್ತಿದ್ದೀರಿ? ನಿನ್ನಂತ ಹೆಣ್ಣಿನ ದಾರಿ ಕಾಯುವುದಂದ್ರೆ ಗೊತ್ತಾಗುವುದಿಲ್ಲವೇ ನಿನಗೆ? ಅಂದ್ರೆ ನಿನ್ನಂತ ಯೌವನ ತುಂಬಿದ ಹೆಣ್ಣು ಈ ಕಡೆ ಬರುತ್ತಿದ್ದನ್ನು ನೋಡಿ ಸುಮ್ಮನಿರಲು ಆಗುತ್ತಿದೆಯಾ? ಹಾಗಾದರೆ ನಿಮ್ಮ ಮಾತಿನ ಅರ್ಥ? ಇಂದು ನೀನು ನನ್ನವಳಾಗಿ ನಿನ್ನ ಮೈ ಸುಖವನ್ನೇ ನೀಡಬೇಕು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಐ ಲವ್ ಯು ಶಿಲ್ಪಾ, ಐ ಲವ್ ಯು. ಐ ಹೇಟ್ ಯು ರಾಸ್ಕಲ್. ಏನೋ ಏನೋ ಬೊಗಳ್ತಿದೀಯ ನೀನು? ಪರಿಚಯವಿಲ್ಲದ ಹೆಣ್ಣಿಗೆ ನಡು ರಸ್ತೆಯಲ್ಲಿ ನಿಂತುಕೊಂಡು ಐ ಲವ್ ಯು ಅಂತ ಹೇಳ್ತಿದೆಯಲ್ಲ, ನಾಚಿಕೆ ಆಗುದಿಲ್ವೇನೋ ಈ ನನ್ನ ಹೇಸಿ ಜನ್ಮಕ್ಕೆ? ನಾಚಿಕೆ? ನನಗೆ ಯಾಕೆ ನಾಚಿಕೆ? ನಾಚಿಕೆ ಎಂಬ ಮೂರಕ್ಷರ ನಮ್ಮ ಅಜ್ಜ ಮುತ್ತಜ್ಜನ ಕಾಲದಿಂದಲೂ ಅಳಿಕೆ ಹೋಗಿದೆ. ನಾಚಿಕೆ ಎಂಬ ಶಬ್ದ ಏಕೆ? ನಾನು ನಿನ್ನನ್ನು ಪ್ರೀತಿಸಿದನೆಂದು ಹೇಳಿಕೊಳ್ಳಲು ನಾಚಿಕೆ ಬೇರೆ ಬೇಕೆ? ನೋಡು, ನಿನ್ ಜೊತೆ ನಿಂತ್ಕೊಂಡು ಈ ರೀತಿ ಮಾತಾಡೋದಕ್ಕೆ ನನ್ನ ಹತ್ರ ಸಮಯವಿಲ್ಲ. ಪ್ಲೀಸ್ ದಯವಿಟ್ಟು ದಾರಿ ಬಿಡು, ನಾನು ಕಾಲೇಜಿಗೆ ಹೋಗ್ತಾ ಶಿಲ್ಪಿ, ನಾನು ಹೇಳುತ್ತಿರುವುದು ನಿನಗೆ ಕಾಲೇಜಿಗೆ ಹೊತ್ತಾಗಿದೆ ಎಂದು ಚೀರಬೇಡ. ಲೇ ಹೆಣ್ಣೆ, ನಿಮ್ಮಂತವರು ನೇರವಾಗಿ ಕಾಲೇಜಿಗೆ ಹೋಗಿ ವಿದ್ಯಾಭ್ಯಾಸ ಕಲಿತಿದ್ದರೆ ಈ ಕಲಿಯುಗದ ಸ್ಥಿತಿ ಹೀಗಿರ್ತಿರ್ಲಿಲ್ಲ. ಮೂರ್ಖ, ಬಾಯಿಗೆ ಬಂದಂತೆ ಮಾತನಾಡಬೇಡ. ಏಕೆ? ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗೋದಿಲ್ವೇನು? ನಿಮ್ಮಂಥ ನಾಯಿಗಳು ಕಾಲೇಜಿಗೆ ಹೋಗೋದನ್ನು ಬಿಟ್ಟು ಈ ರೀತಿ ಬೀದಿ ಬೀದಿಯಲ್ಲಿ ಹೋಗೋ ಹುಡುಗಿಯರು ಹಿಂದೆ ಸುತ್ತಿದ್ದೀರಲ್ಲ, ನಾಚಿಕೆ ಆಗಬೇಕು ಈ ನನ್ನ ಹೇಸಿ ಜನ್ಮಕ್ಕೆ.
ಶಿಲ್ಪ, ಮರ್ಯಾದೆಯಿಂದ ಮಾತನಾಡು. ನಾನು ಯಾರೆಂಬುದನ್ನು ವಿಚಾರಿಸಿ ಸುಮ್ಮನೆ ಸಮಯ ಹಾಳಬೇಡಬೇಡ. ನನ್ನನ್ನು ತಬ್ಬಿಕೋ, ಇಲ್ಲವಾದರೆ ಬಲಾತ್ಕಾರ ಮಾಡಬೇಕು. ಪಾಪಿ, ಏನಂದೆ ನೀನು? ನೀನು ನನ್ನನ್ನ ಬಲಾತ್ಕಾರ? ಅಯ್ಯೋ ಹುಚ್ಚ, ಈ ನಿನ್ನ ಬಲಾತ್ಕಾರದ ಬೆದರಿಕೆಗೆ ಹೆದರುವ ಹೆಣ್ಣಲ್ಲಲೇ ನಾನು. ಲೇ ನನಗೆ ಲೇ ಅನ್ನುವನಲ್ಲ ಚಿನಾಲೆ, ನಿನ್ನನ್ನು ಸುಮ್ಮನೆ ನೋಡು, ನಾನು ಯಾರು ಅಂತ ನನಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ. ಸುಮ್ಮನೆ ಇಲ್ಲಿಂದ ಬಂದ ದಾರಿಗೆ ಸುಂಕವಿಲ್ಲ ಅಂತ ತಿಳಿದು ಹೊರಟು ಹೋಗು. ಅಲ್ಲೋಡು, ನಮ್ಮಣ್ಣ ಇತ್ತ ಕಡೆನೆ ಬರುತ್ತಿದ್ದಾನೆ. ಇಲ್ಲಿಂದ ಹೊರಟು ಹೋದ್ರೆ ನಿನಗೆ ಒಳಿತದು, ಇಲ್ಲವಾದ್ರೆ ನಿನ್ನ ಪರಿಣಾಮ ನೆಟ್ಗೋಗೋದಿಲ್ಲ. ಐ ಸೆಡ್ ಫಾಸ್ಟ್ ಗೆಟ್ ಔಟ್. ನಿಮ್ಮಣ್ಣ ಬಂದರೇನು, ನಿಮ್ಮಪ್ಪ ಬಂದರೇನು? ನನಗೆ ಬೇಕಾದ ವಸ್ತು ಸಿಗುವವರೆಗೆ ಬಿಡುವನಲ್ಲ ಈ ಚಕ್ರವರ್ತಿ. ನಮ್ಮಣ್ಣ ಅಂದ್ರೆ ಏನು ಅಂತ ತಿಳಿದಿದೆ ನೀನು? ನಮ್ಮಣ್ಣನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದಕ್ಕಾಗಿ ಈ ರೀತಿ ಹಾರಾಡಿ ಚೀರಾಡಿ ಮಾತನಾಡುತ್ತಿದೀಯ. 1000 ಹಳ್ಳಿಯ ಸರದಾರ, ಈ ಊರ ಗೌಡ ವರದೇಗೌಡ ನಮ್ಮಣ್ಣ. ನೋಡು, ಸುಮ್ನೆ ಹೆಚ್ಚಿಗೆ ಮಾತಾಡದೆ ಹೊರಟು ಹೋಗು ಇಲ್ಲಿಂದ. ಲೇ ಶಿಲ್ಪಿ, ಇವತ್ತ ಸಮಯ ಕೂಡಿ ಬರಲಿಲ್ಲ. ಒಂದಿಲ್ಲ ಒಂದು ದಿನ ಯಾರು ಇಲ್ಲದ ಸಮಯವನ್ನು ನೋಡಿ ನಿನ್ನ ಶೀಲ ಹರಣ ಮಾಡಿದ್ರೆ ನನ್ನ ಹೆಸರು ಚಕ್ರವರ್ತಿನಿ ಅಲ್ಲ. ಹೋಗೋ ಚಾಂಡಾಲ ಹೋಗು. ನಿನ್ನಂಥ ಬೆದರಿಕೆಗೆ ಬಗ್ಗುವ ಹೆಣ್ಣು ನಾನಲ್ಲ. ಯಾಕ ಮಾತಂಗಿ ಶಿಲ್ಪ, ನಡು ದಾರಿಯಲ್ಲೇ ನಿಂತಿರುವೆ. ನನಗೂ ಬರಲು ಸ್ವಲ್ಪ ತಡವೈತಮ್ಮ. ನೀನೇ ಕಾರು ತೆಗೆದುಕೊಂಡು ಹೋಗಬಾರ್ದಿತ್ತೆ? ಇಲ್ಲಣ್ಣ, ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಅವಳ ದಾರಿಯನ್ನೇ ಕಾಯ್ತಾ ಇದ್ದೆ. ಅದು ಅಲ್ಲದೆ ಇವತ್ತೊಂದು ದಿವಸ ಅವಳ ಜೊತೆಗೆ ಕಾಲೇಜ್ಗೆ ಹೋಗ್ಬೇಕು ಅಂತ ಕಾರನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೇನೆ. ಇಲ್ಲಿ ನಡೆದ ವಿಷಯವನ್ನು ನಮ್ಮಣ್ಣನಿಗೆ ಹೇಳಿದ್ರೆ ನಾನು ಬೇಡ. ಈ ವಿಷಯ ಏನಾದರೂ ಅವನಿಗೆ ಗೊತ್ತಾದರೆ ತುಂಬ ಕೋಪ ಮಾಡ್ಕೋತಾನೆ. ಏಕಮ್ಮ, ಮನದಲ್ಲಿ ಏನೋ ವಿಚಾರಿಸುತ್ತಿರುವೆ? ಏನಿಲ್ಲಣ್ಣ, ಟೈಮ್ ತುಂಬ ಆಯಿತು, ಫ್ರೆಂಡ್ಸ್ ಇನ್ನೂ ಬರಲಿಲ್ವಲ್ಲ, ಅದೇ ಚಿಂತಿಸ್ತಾ ಇದ್ದೆ. ನಡೆ ಶಿಲ್ಪ, ಹಾಗಾದರೆ ನಾನೇ ನಿನಗೆ ಕಾಲೇಜ್ಗೆ ಬಿಟ್ಟು ಬರುತ್ತೇನೆ. ಅಣ್ಣ, ಮತ್ತೆ ನನ್ನ ಫ್ರೆಂಡ್ ಬರ್ತಿದ್ದಾಳಲ್ಲ? ಅವಳು ಬರೋದಾಗೆ ಕಾಣುವುದಿಲ್ಲ. ಬಾರಮ್ಮ, ಟೈಮ್ ಬಹಳ ಆಗಿದೆ. ಸರಿ ಆಯಿತು, ನಡೆಯೋಣ, ಹೋಗೋಣ.